ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮೂನ್ ಸ್ಟಾರ್ ಚಾನಲ್. ನೋಡಿ, ಇವತ್ತು ನಾನು ಅವರೆಕಾಯಿ, ಮಟನ್ ಮತ್ತು ಗೆಡ್ಡೆಕೋಸು ಹಾಕ್ಬಿಟ್ಟು ಸಾಂಬಾರು ಹೇಳ್ಕೊಡ್ತಾಯಿದ್ದೀನಿ. ಮೊದಲನಾಗಿ ಮಟನ್ ಇದೆ ಅರ್ಧ ಕೆ ಜಿ, ಒಂದು ನವಿಲುಕೋಸು ತೊಗೊಂಡಿದ್ದೀನಿ, 1/4 ಕೆ ಜಿ ಅವರೆಕಾಯಿ ಕಾಳು ತೊಗೊಂಡಿದ್ದೀನಿ. ನಂತರ ಮಸಾಲೆಗೆ ನೋಡಿ 2 ಚಮಚ ಎಣ್ಣೆ ಹಾಕಿದ್ದೀನಿ ಕುಕ್ಕರಲ್ಲಿ. ಈಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, 2 ಚಕ್ಕೆ, 2 ಲವಂಗ ಪೇಸ್ಟ್ ಮಾಡಿರೋದನ್ನು ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ ರುಬ್ಕೊಂಡಿದ್ದೀನಿ, ಕಾಯಿ ಚೂರು ರುಬ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಸ್ವಲ್ಪ ಈರುಳ್ಳಿನ ರೋಸ್ಟ್ ಮಾಡೋಕ್ಕೆ ಒಂದು ಅರ್ಧ ಈರುಳ್ಳಿ ಹಚ್ಚಾಕಬೇಕು. ಸ್ವಲ್ಪ ಅದು ರೋಸ್ಟ್ ಆದ ತಕ್ಷಣ ನೋಡಿ, ಎಣ್ಣೆ ಕಾದಿದೆ, ಈರುಳ್ಳಿನೂ ಕೆಂಪಗಾಗಿದೆ. ಅದಾದ ತಕ್ಷಣ ನಾವು ಪುದೀನ ಹಾಕಬೇಕು, ಒಂದು 4 ಎಲೆ ಅಷ್ಟೇ. ಸ್ವಲ್ಪ ಹಾಕಿದ್ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹಾಕಬೇಕು. ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಆಯಿತಾ? ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅಚ್ಕಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮಸಾಲೆ ರುಬ್ಬಿದ್ವಲ್ಲ ಅದು ಹಾಕ್ಕೋಬೇಕು. ನಂತರ ಅಚ್ಕಾರದ ಪುಡಿ ಹಾಕ್ಕೋಬೇಕು 2 ಚಮಚ, ಧನಿಯಾ 1/4 ಚಮಚ, ಅರಿಶಿನ ಹಾಕಬೇಕು 1/4 ಚಮಚ. ನಂತರ ಚೆನ್ನಾಗಿ ಬಾಡಿಸಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಒಂದು ನಿಮಿಷ. ಅದಾದ ನಂತರ ಮಟನ್ನ ಚೆನ್ನಾಗಿ ತೊಳೆದು ಹಾಕ್ಕೋಬೇಕು. ನಂತರ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು. ನೆಕ್ಸ್ಟು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಅವರೆಕಾಯಿ ಮತ್ತು ಗೆಡ್ಡೆಕೋಸು ಕುಯ್ದಿರೋದನ್ನು ಹಾಕಬೇಕು. ನೋಡಿ, ಕ್ಲೀನಾಗಿ ಹಾಕ್ಕೊಳ್ಳಿ ಎಲ್ಲನೂ. ಹಾಕ್ಕೊಂಡ ನಂತರ ಚೆನ್ನಾಗಿ ತಿರುಗಿಸಿ ಉಪ್ಪು ಹಾಕಿದ್ದೀವಿ. 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಸುಮ್ಮನೆ. ನಂತರ ನೋಡಿ, ಒಂದು 2 ಮಿನಿಟ್ಸ್ ಆದ ತಕ್ಷಣ ಓಪನ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ರುಬ್ಬಿರೋ ಟೊಮ್ಯಾಟೋನ ಹಾಕ್ಕೋಬೇಕು. 6ರಿಂದ 7 ಟೊಮ್ಯಾಟೊ ಹಾಕಿದ್ದೀನಿ, ಚಿಕ್ಕ ಸೈಜು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ರುಬ್ಬಿರೋದನ್ನು ಕಾಯಿ ಹಾಕ್ತಾಯಿದ್ದೀನಿ. ನಂತರ ನೀರನ್ನು ಎಷ್ಟಿದೆಯೋ ಅಷ್ಟು ಅಳತೆಗಷ್ಟು ನೀರು ಹಾಕ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಒಂದು 1 ನಿಮಿಷ ಮುಚ್ಚಿ ಕಸ್ತೂರಿ ಮೇಥಿ ಹಾಕಬೇಕು. ಆಮೇಲೆ ಅಳತೆಗೆ ಎಷ್ಟು ನೀರು ಬೇಕು, 1 ಗ್ಲಾಸು ಅಥವಾ 1.5 ಗ್ಲಾಸ್ ನೀರು ಹಾಕಿ ಸಾಂಬಾರು ರೆಡಿ.